ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದುವರೆದರೆ ಮತ್ತೊಂದು ಪಶ್ಚಿಮ ಬಂಗಾಳ ಆಗೋದ್ರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಬಿಜೆಪಿಯ ಎಲ್ಲಾ ಸಮುದಾಯದ ಮುಂಚೂಣಿ ನಾಯಕರು ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಅಂತ ವರುಣಾ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ತೋಟದಪ್ಪ ಬಸವರಾಜು ಆಗ್ರಹಿಸಿದರು. ಟಿ ನರಸೀಪುರ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಗಣೇಶ ವಿಸರ್ಜನೆ ವೇಳೆಯಲ್ಲಿ ಆದಂತಹ ಹೀನ ಕೃತ್ಯ ಖಂಡನೀಯ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಮತೀಯವಾದಿಗಳು ವಿಜೃಂಭಿಸ್ತಾ ಇದ್ದು, ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಎಂದರು. ಮುಂದುವರೆದು ಮಾತನಾಡಿದ ಅವರು, ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಅವಧಿಗೆ ಮುಂಚೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಪಕ್ಷದ ನಿಯಮದ ಪ್ರಕಾರ ಹುದ್ದೆ ನೀಡಿದ ನಂತರ 3 ವರ್ಷಗಳ ಕಾಲ ಅಬಾಧಿತವಾಗಿರುತ್ತೆ. ಈಗಾಗಲೇ ವಿಜಯೇಂದ್ರ ಅವರು ಪಕ್ಷವನ್ನು ಸಂಘಟಿಸುತ್ತಾ ಜನಮನ್ನಣೆ ಗಳಿಸ್ತಾ ಇದ್ದು, ಅದನ್ನು ಕೆಲವರಿಗೆ ಸಹಿಸಲು ಸಾಧ್ಯವಾಗ್ತಾ ಇಲ್ಲ ಅಂತ ವಿರೋಧಿಗಳಿಗೆ ಟಾಂಗ್ ನೀಡಿದರು. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆಸಿದಂಥ ಹೀನ ಕೃತ್ಯ ಖಂಡನೀಯ. ರಾಜ್ಯದಲ್ಲಿ ಸರ್ಕಾರ ಬಂದ ನಂತರ ಮತೀಯವಾದಿಗಳು ವಿಜೃಂಭಿಸತೊಡಗಿದ್ದಾರೆ. ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಹಾಗೂ ಇಂಥ ಹೀನ ಕೃತ್ಯ ಎಸಗುವವರನ್ನು ಗುಂಡಿಟ್ಟು ಕೊಲ್ಲುವ ಕಾನೂನನ್ನು ಸರ್ಕಾರ ತರಬೇಕು ಎಂದು ಈ ಮೂಲಕ ನಾನು ಒತ್ತಾಯಿಸುತ್ತಿದ್ದೇನೆ. ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಅವಧಿಗೆ ಮುಂಚೆ ಯಾವುದೇ ಕಾರಣಕ್ಕೂ ನಡೆಯುವುದಿಲ್ಲ. ಬಿಜೆಪಿಯಲ್ಲಿ ನಿಯಮ ಇದೆ, ಯಾರೇ ಅಧ್ಯಕ್ಷರು ಪದಾಧಿಕಾರಿಗಳಾದರೆ 3 ವರ್ಷಗಳ ತನಕ ಅವರ ಸ್ಥಾನ ಅಬಾಧಿತ. ರಾಜ್ಯದಲ್ಲಿ ವಿಜಯೇಂದ್ರರವರು ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸುತ್ತಿದ್ದಾರೆ. ಯಡಿಯೂರಪ್ಪ, ದೇವೇಗೌಡರು, ಸಿದ್ದರಾಮಯ್ಯ, ಕುಮಾರಸ್ವಾಮಿಯವರ ನಂತರ ವಿಜಯೇಂದ್ರರವರು ರಾಜ್ಯದಲ್ಲಿ ಜನಮನ್ನಣೆಯನ್ನು ಗಳಿಸಿ ಮುನ್ನಡೆಯುತ್ತಿರುವುದು ಕೆಲವರಿಗೆ ಸಹಿಸಲು ಆಗುತ್ತಿಲ್ಲ. ಈ ಕಾರಣದಿಂದ ಅವರಿಗೆ ಕೆಲವರು ಕಿರುಕುಳ ನೀಡುತ್ತಿದ್ದಾರೆ. ಇದು ಸರಿಯಲ್ಲ. ದೊಡ್ಡವರಾದ ನಾಯಕರುಗಳು ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮಾದರಿಯಾಗಿ ನಡೆದುಕೊಳ್ಳಬೇಕು. ತಮಗೆ ಟಿಕೆಟು ಸಿಕ್ಕದೇ ಇದ್ದರೂ ಸಹ ವಿಜಯೇಂದ್ರರವರು ಪಕ್ಷದಲ್ಲಿ 5 ವರ್ಷಗಳ ಕಾಲ ಕಾರ್ಯಕರ್ತರಾಗಿ ದುಡಿದು ಈಗ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಈಗ ಅವರು ಯಡಿಯೂರಪ್ಪನವರ ಕುಟುಂಬಕ್ಕೆ ಸೇರಿದವರಲ್ಲ, ಬಿಜೆಪಿಯ ಕುಟುಂಬಕ್ಕೆ ಸೇರಿದವರು. ಇದನ್ನು ಅರಿತು ಹಿರಿಯರಾದ ತಾವು ಎಲ್ಲರಿಗೂ ಉತ್ತಮ ಮಾರ್ಗದರ್ಶನ ನೀಡಿ ಪಕ್ಷವನ್ನು ಮುನ್ನಡೆಸಲು ಕೋರುತ್ತೇನೆ. ಮತ್ತು ರಾಜ್ಯದಲ್ಲಿ ಈ ಮತೀಯ ಸರ್ಕಾರ ತೊಲಗಬೇಕಾದರೆ ಬಿಜೆಪಿಯ ಎಲ್ಲ ವರ್ಗದ ನಾಯಕರು, ಹಿರಿಯರು ಒಟ್ಟಾಗಿ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲವಾದರೆ ಇದೇ ಸರ್ಕಾರ ಮುಂದುವರಿದರೆ ರಾಜ್ಯ ಮತ್ತೊಂದು ಪಶ್ಚಿಮ ಬಂಗಾಳ ರಾಜ್ಯವಾಗುವುದರಲ್ಲಿ ಸಂಶಯವಿಲ್ಲ. ಈ ಸಂದರ್ಭದಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಮುದ್ದುಕೃಷ್ಣ, ಬೆನಕನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಮಲ್ಲಪ್ಪ, ಆಲೂಗೂಡು ಮಂಜು ಸೇರಿದಂತೆ ಇತರರು ಹಾಜರಿದ್ದರು. ಕೇಂದ್ರ ರೇಷ್ಮೆ ಮಂಡಳಿ ಅಮೃತ ಮಹೋತ್ಸವ ಸೆಪ್ಟೆಂಬರ್ 20ರಂದು ನಡೆಯಲಿದೆ. ಸದಸ್ಯ ಕಾರ್ಯದರ್ಶಿ ಶಿವಕುಮಾರ್ ಹೇಳಿದ್ದು, ಶ್ರೀರಾಂಪುರದ ಕೇಂದ್ರ ರೇಷ್ಮೆ ಮಂಡಳಿಯ ಕಚೇರಿಯ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಸದಸ್ಯ ಕಾರ್ಯದರ್ಶಿಗಳಾದ ಶಿವಕುಮಾರ್ ಅವರು, ಮೈಸೂರಿನಲ್ಲಿ ಸೆಪ್ಟೆಂಬರ್ 20ರಂದು ಕೇಂದ್ರ ರೇಷ್ಮೆ ಮಂಡಳಿಯ ಅಮೃತ ಮಹೋತ್ಸವ ನಡೆಯಲಿದೆ. ಅಂದು ಲಕ್ಷಾಂತರ ಜನರಿಗೆ 75 ವರ್ಷಗಳ ಸಮರ್ಪಿತ ಸೇವೆಯನ್ನು ಪೂರ್ಣಗೊಳಿಸಿದ ಭಾರತದಾದ್ಯಂತ ರೇಷ್ಮೆ ಕೃಷಿಯ ಪಾಲುದಾರರು ಮತ್ತು ಅದರ ಅಮೃತ ಮಹೋತ್ಸವವನ್ನು ಕೇಂದ್ರ ರೇಷ್ಮೆ ಮಂಡಳಿ ಹೆಮ್ಮೆಯಿಂದ ಆಚರಿಸುತ್ತಿದೆ. 1948ರಲ್ಲಿ ಭಾರತ ಸರ್ಕಾರವು ಸಿಲ್ಕ್ ಪ್ಯಾನೆಲ್ನ ಶಿಫಾರಸುಗಳನ್ನು ಒಪ್ಪಿಕೊಂಡು ಮತ್ತು ಕೇಂದ್ರ ರೇಷ್ಮೆ ಮಂಡಳಿಯ ಕಾಯ್ದೆಯನ್ನು ಜಾರಿಗೊಳಿಸಿದರು ಮತ್ತು ರೇಷ್ಮೆ ಉದ್ಯಮವನ್ನು ರೂಪಿಸಲು ಸಂಸತ್ತಿನ ಕಾಯ್ದೆ ಅನ್ವಯ ಸ್ಥಾಪಿಸಲಾಗಿದೆ ಅಂತ ಅಂದು ನಡೆಯುವ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಉದ್ಘಾಟಿಸುವರು ಅಂತ ತಿಳಿಸಿದರು. ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ. Central Silk Board is one of the oldest board and is handling the research and development of silk sectors. We are having 159 units throughout the countries. It's in the name of major institute, regional research center and research extension center. This board was established 1949 based on the Central Silk Board Act of 1948. So this is the Platinum Jubilee celebration years. So we organized a 2 days event in Karnataka. On 20th we'll have a Platinum Jubilee celebration at Convocation Hall, Karnataka Open University, Mysuru. And then 21st we'll have a Seri stakeholder meet at Convention Center, University of Agriculture Science, Bangalore. So this is the biggest, one of the biggest events. So there around farmers from 26 sericulture yielding state will attend the programs, and we are going to felicitate the farmer. We are going to release new mulberry varieties, new silkworm hybrids, then different manuals about the cultivation practice, and apart from that
We are also going to felicitate the progressive farmers state-wise. All the 26 state farmers are also going to be felicitated on that day. H.D. Kumarasamy sir and MOAs of Minister of State from for Textiles, our Pabitra Margarita sir and Somana sir also will attend. Apart from that, then the state sericulture minister also will attend the programs. Then the MPs and the MLAs, then the board member also invited for that program. ಸೆಲ್ವಕುಮಾರ್ ನಿರ್ದೇಶಕರು, ಎನ್.ಬಿ. ಚೌಧರಿ ಡೈರೆಕ್ಟರ್, ಪಿ. ಶಿವಕುಮಾರ್ ಸದಸ್ಯ ಕಾರ್ಯದರ್ಶಿ, ಎಂ.ಕೆ. ಭಾಟ್ಯ, ಗಾಂಧಿದಾಸ್ ಇನ್ನಿತರರು ಉಪಸ್ಥಿತರಿದ್ದರು. ತೀನರಸೀಪುರದಲ್ಲಿ ಶ್ರೀ ವಿಶ್ವಕರ್ಮ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ತಾಲೂಕು ಆಡಳಿತ ಹಾಗೂ ಶ್ರೀ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘ ಆಚರಿಸಿದವು. ಪಟ್ಟಣದ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿಶ್ವಕರ್ಮರ ಭಾವಚಿತ್ರ ಸೇರಿದಂತೆ ವಿವಿಧ ಸ್ತಬ್ಧ ಚಿತ್ರಗಳನ್ನು ಮೆರವಣಿಗೆ ಮಾಡುವ ಮೂಲಕ ತಾಲೂಕು ಕಚೇರಿಗೆ ತಲುಪಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ತಹಶೀಲ್ದಾರ್ ಟಿಜೆ ಸುರೇಶ್ ಆಚಾರ್ ನೆರವೇರಿಸಿ ಮಾತನಾಡಿ, ಈ ಸೃಷ್ಟಿಯೇ ಕೂಡಿಕೊಳ್ಳುವಿಕೆಯೇ ಹೊಂದಾಣಿಕೆಯ ಸಹಸಂಬಂಧದ ಆಧಾರದ ಮೇಲೆ ಸಮಾಜ ನಿರ್ಮಾಣವಾಗಿದೆ. ವಿಶ್ವಕರ್ಮ ಸಮುದಾಯ ಪಂಚಕುಲಗಳಲ್ಲಿ ಎಲ್ಲಾ ಸಮುದಾಯದವರಿಗೂ ಕೂಡ ವಿವಿಧ ಆಯಾಮಗಳಲ್ಲಿ ಸಹಾಯ ಹಸ್ತವನ್ನು ನೀಡುವ ಮೂಲಕ ಸಹಭಾಗಿತ್ವದ ಸಮನ್ವಯದ ಸಮಾಜ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೆ ಎಂದರು. ಸೃಷ್ಟಿನೇ ಕೂಡಿಕೊಳ್ಳುವಿಕೆಯ ಹೊಂದಾಣಿಕೆಯ ಸಹಸಂಬಂಧದ ಆಧಾರದ ಮೇಲೆ ಈ ಸಮಾಜ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬರೂ ಕೂಡ ತನ್ನದೇ ಆದಂತಹ ಕೊಡುಗೆಯನ್ನು ಸಮಾಜದ ಇತರ ಸದಸ್ಯರಿಗೆ ಕೊಡುವಂಥದ್ದು ಮತ್ತು ಅವ್ರ ಕಡೆಯಿಂದ ಪಡ್ಕೊಳ್ಳುವಂಥದ್ದು ಇದು ಸೃಷ್ಟಿಯ ಆರಂಭದಿಂದ ನಡ್ಕೊಂಡು ಬಂದಿರುವಂತಹ ಒಂದು ವಿಧಾನ. ಅದೇ ರೀತಿಯಲ್ಲಿ ವಿಶ್ವಕರ್ಮ ಸಮುದಾಯ ಕೂಡ ಏನು ಪಂಚ ಕುಲಗಳಿದ್ದಾವೆ ನಮ್ಮಲ್ಲಿ, ಪಂಚಕುಲಗಳಲ್ಲೂ ಕೂಡ ಸಮಾಜದ ಎಲ್ಲ ಇತರ ಬಾಂಧವರಿಗೆ ವಿವಿಧ ಆಯಾಮಗಳಲ್ಲಿ ಸಹಾಯ ಹಸ್ತವನ್ನು ನೀಡೋದ್ರ ಮುಖಾಂತರ ಒಂದು ಸಹಭಾಗಿತ್ವದ ಸಮನ್ವಯದ ಸಮಾಜ ನಿರ್ಮಾಣಕ್ಕೆ ಕಾರಣೀಭೂತರಾಗಿರ್ತಾರೆ. ಎಲ್ಲ ತಮ್ಮ ವಿವಿಧ ಕಸುಬುಗಳ ಮುಖಾಂತರ ತಮ್ಮಲ್ಲಿರ್ತಕ್ಕಂಥ ನೈಪುಣ್ಯತೆಯನ್ನು ಸಮಾಜದ ಒಳಿತಿಗೆ ಮೀಸಲಿಟ್ಟಿರುವಂಥದ್ದನ್ನ ಇದುವರೆಗೆ ಶಿಕ್ಷಕರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಏನು ನಮ್ಮ ಭಾವನಾತ್ಮಕ ಸಂಬಂಧ ಇದೆ, ದೇವರು, ಆತ್ಮ, ಆಧ್ಯಾತ್ಮ, ಈ ಎಲ್ಲ ಸಂಬಂಧಗಳಿದೆ, ಅದುಗಳು ಕೂಡ ದೇವರಿಗೆ ಒಂದು ಮೂರ್ತಿ ರೂಪವನ್ನು ಕೊಡೋದ್ರ ಮುಖಾಂತರ ನಮ್ಮ ಮೂಲ ಪುರುಷರಾದಂತಹ ವಿಶ್ವಬ್ರಹ್ಮ ಶಿಲ್ಪಿಯವರು ಭಾಳಷ್ಟು ದೇವಾಲಯಗಳನ್ನು ಪುರಾಣದಲ್ಲಿ ನಿರ್ಮಿಸಿದ್ರು ಅಂತೇಳಿ ಪುರಾಣಗಳಲ್ಲಿ ನಾವು ಓದಿದ್ದೇವೆ. ಇಂತಹ ಒಂದು ಮಹತ್ತರವಾದಂತಹ ಕೊಡುಗೆಯನ್ನು ಸಮಾಜಕ್ಕೆ ನೀಡಿರ್ತಕ್ಕಂಥ ಸಮುದಾಯದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅಂತಂಥದ್ದು ಒಂದು ಹೆಮ್ಮೆ ಪಡುವಂತಹ, ನಾವೆಲ್ಲರೂ ಖುಷಿ ಪಡುವಂತಹ ವಿಚಾರ. ಹಾಗಾಗಿ ಇಂತಹ ಮಹಾತ್ಮರ ಜಯಂತಿಯನ್ನು ರಾಜ್ಯ ಸರ್ಕಾರ ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಸುರೇಶ್ ಆಚಾರ್, ಗೌರವಾಧ್ಯಕ್ಷರಾದ ಬನ್ನೂರು ಎಎನ್ ಸ್ವಾಮಿ ಅವರನ್ನ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾದ ಬನ್ನೂರು ಎಎನ್ ಸ್ವಾಮಿ, ಅಧ್ಯಕ್ಷರಾದ ಎಂಸಿ ದಪ್ಪಾಜಿ, ಕಾರ್ಯಾಧ್ಯಕ್ಷರಾದ ಪಿ ಪ್ರಭಾಕರ್, ಕಾರ್ಯದರ್ಶಿ ಎಸ್ ಮಹೇಶ್ ಕುಮಾರ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಮುದಾಯದ ಮುಖಂಡರು ಹಾಜರಿದ್ದರು. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ 74ನೇ ಜನ್ಮದಿನಾಚರಣೆಯ ಅಂಗವಾಗಿ ಹಲಗೂರಿನ ನರೇಂದ್ರ ಮೋದಿ ಅವರ ಅಭಿಮಾನಿ ಮೋದಿ ರವಿ ಅವರು ಹಲಗೂರು ಸರ್ಕಾರಿ ಆಸ್ಪತ್ರೆ, ದಳವಾಯಿ ಕೋಡಿಹಳ್ಳಿ ಸರ್ಕಾರಿ ಆಸ್ಪತ್ರೆ, ಯತ್ತಂಬಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಸಿವು ನಿವಾರಣಾ ಕಾರ್ಯಕ್ರಮವನ್ನು ನಡೆಸಿದರು.
ನಂತರ ಅವರು ಮಾತನಾಡಿ, ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಉತ್ತಮ ಆಡಳಿತ ನಡೆಸ್ತಾ ಇದ್ದು, ವಿಶ್ವದಲ್ಲೇ ಅತ್ಯುತ್ತಮ ಪ್ರಧಾನಮಂತ್ರಿಯಾಗಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ 3 ಆಸ್ಪತ್ರೆಗಳಲ್ಲಿ ಹಸಿವು ನಿವಾರಣೆ ಕಾರ್ಯಕ್ರಮವನ್ನು ನಡೆಸಿದ್ದು ನನಗೆ ತುಂಬಾ ಸಂತಸ ತಂದಿದೆ. ನರೇಂದ್ರ ಮೋದಿಯವರಿಗೆ ಆಯಸ್ಸು ಆರೋಗ್ಯ ದೇವರು ಕೊಟ್ಟು ಕಾಪಾಡಲಿ, ನಾಡಿನ ಜನತೆಗೆ ಇನ್ನೂ ಒಳ್ಳೆ ಯೋಜನೆಗಳನ್ನು ರೂಪಿಸಲಿ ಅಂತ ತಿಳಿಸಿದರು. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಹಲಗೂರು ಹೋಬಳಿ ದಳವಾಯಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಸಿವು ನಿವಾರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹಾಗೂ ಹಲಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಎತ್ತಂಬಳ್ಳಿ ಆರೋಗ್ಯ ಕೇಂದ್ರದಲ್ಲಿ ಹಸಿವು ನಿವಾರಣಾ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ಅವರಿಗೆ ಇನ್ನೂ ಆರೋಗ್ಯ ಆಯಸ್ಸು ಕೊಟ್ಟು ಈ ಉಜ್ವಲ ಭಾರತವನ್ನು ವಿಶ್ವದಲ್ಲೇ ಪ್ರಥಮ ಸ್ಥಾನವನ್ನು ತೆಗೆದುಕೊಂಡು ಹೋಗಲಿ, ಇಲ್ಲಿಯ ನಾಡಿನ ಜನತೆಗೆ ಇನ್ನೂ ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿ ಅಂತ ಹೇಳ್ತಾ ಈ ಹಳ್ಳಿಗಾಡಿನ ಸಾರ್ವಜನಿಕರಿಗೆ, ರೈತರಿಗೆ, ಮಹಿಳೆಯರಿಗೆ ಪ್ರತಿಯೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಈ ಬಾರಿ ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಬದುಕುವಂಥ ಕಾರ್ಯಕ್ರಮ ರೂಪಿಸಿಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ಆರೋಗ್ಯ ಹೆಚ್ಚಿರಲೆಂದು. ಇದೇ ಸಂದರ್ಭದಲ್ಲಿ ದಳವಾಯಿ ಕೋಡಿಹಳ್ಳಿ ವೈದ್ಯಾಧಿಕಾರಿಗಳಾದ ಉದಯ್ ಅವರು, ರವಿ ಮೋದಿ, ವೀರಣ್ಣ, ಲಿಂಗಪಟ್ಟಣ ಗಂಗಾಧರ್, ಕಿರಣ್, ಕನಕ ಹಾಜರಿದ್ದರು. ದಳವಾಯಿ ಕೋಡಿಹಳ್ಳಿ ಪ್ರೌಢಶಾಲೆಯಲ್ಲಿ ಗುರು ಶಿಷ್ಯರ ಸಮ್ಮೇಳನ ಕಾರ್ಯಕ್ರಮದಲ್ಲಿ 50ಕ್ಕೂ ಹೆಚ್ಚು ಶಿಕ್ಷಕರು, 1,500 ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಂಡರು. ಖಾಸಗಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ ಭಾವಕೋಶವನ್ನು ಕಟ್ಟಿಕೊಡುವಂತಹ ಹೆತ್ತವರನ್ನ ಪ್ರೀತಿಸುವ, ಆದರಿಸುವ ಹೃದಯವಂತಿಕೆಯನ್ನ ಬೆಳೆಸುವುದೇ ಸರ್ಕಾರಿ ಶಾಲೆಗಳು ಮಾತ್ರ ಅಂತ ನಿವೃತ್ತ ಪ್ರಾಂಶುಪಾಲರಾದ ದೊಡ್ಡ ಅರಸಿನಕೆರೆ ಕೆ ಮಾಯಪ್ಪ ವ್ಯಕ್ತಪಡಿಸಿದರು. ದಳವಾಯಿ ಕೋಡಿಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ 40ನೇ ವರ್ಷದ ಬೆಳ್ಳಿ ಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ಗುರು ಶಿಷ್ಯರ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡುತ್ತಾ, ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಹೊರ ಹೋಗಿ ವಿವಿಧೆಡೆ ಜೀವನ ರೂಪಿಸಿಕೊಂಡಿರುವ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಒಗ್ಗೂಡಿಸುವ ಈ ಅಭೂತಪೂರ್ವ ಕಾರ್ಯಕ್ರಮದ ಸಂದೇಶ ಸರ್ಕಾರಿ ಶಾಲೆಗಳನ್ನು ಹೊಂದಿರುವ ಪ್ರತಿಯೊಂದು ಪ್ರದೇಶಕ್ಕೂ ಮಾಧ್ಯಮಗಳ ಮೂಲಕ ಈ ವಿಷಯ ತಿಳಿಸಬೇಕು. ಒಳ್ಳೆಯ ಕೆಲಸ ಪ್ರಚಾರವಾಗದೆ ಉಳಿದ್ರೆ ಇನ್ನೂ ಹಲವಾರು ಒಳ್ಳೆಯ ಕೆಲಸಗಳು ಸ್ತಬ್ಧವಾಗುತ್ತವೆ. ಸರ್ಕಾರಿ ಶಾಲೆಗಳ ಬಗೆಗಿದ್ದ ತಾತ್ಪರ್ಯವೆಲ್ಲವನ್ನ ದೂರೀಕರಿಸಿ, ಒಂದು ಕಾಲಕ್ಕೆ ಸರ್ಕಾರಿ ಶಾಲೆಗಳು ಅಂದ್ರೆ ಸಾರ್ವಜನಿಕರು ಗೌರ್ಮೆಂಟ್ ಸ್ಕೂಲ್ ಸೇರಿಸಿ ಮಗವ ಎಲ್ಲರೂ ಉಂಟ ಅಂತ ಇದ್ರು. ಅಂತಹ ಇತ್ತಲ್ಲ ತಾತ್ಸಾರ ಭಾವನೆ, ಅವೆಲ್ಲವನ್ನ ದೂರೀಕರಿಸಿ ನನ್ನ ಮಗು ಉತ್ತಮವಾದ ಅಂಕಗಳನ್ನು ಪಡಿಬೇಕು ಮತ್ತು ಉತ್ತಮವಾದ ವ್ಯಕ್ತಿಯಾಗಿ ರೂಪಿತವಾಗಬೇಕು ಮತ್ತು ಅತ್ಯಂತ ಉತ್ತಮ ರೀತಿಯಲ್ಲಿ ಅಧ್ಯಯನ ಮಾಡಬೇಕು ಅಂದ್ರೆ ದಳವಾಯಿ ಕೋಡಿಹಳ್ಳಿ ಸೇರಿಸಬೇಕು ಅನ್ನುವ ಮಾತನ್ನ ಅಂತರವಳ್ಳಿ, ದಡಮಳ್ಳಿ, ಆ ಕಡೆ ಬ್ಯಾಡ್ರಳ್ಳಿ, ಮುತ್ತತ್ತಿ ರೋಡಿನ ಬ್ಯಾಡ್ರಳ್ಳಿ, ಅಲ್ಲಿಂದ ಮಕ್ಕಳು ಈ ಶಾಲೆಗೆ ಬರ್ತಾ ಇದ್ದು ಅಂದ್ರೆ ಎಂತ ವಿಜಯನಗರದ ವೈಭವದಲ್ಲಿ ಮೆರೆದಿರಬಹುದು ದಳವಾಯಿ ಕೋಡಿಹಳ್ಳಿ ಪ್ರೌಢಶಾಲೆ. ಯೋಚನೆ ಮಾಡಿ, ನಾನು ಇಲ್ಲಿಗೆ 5-6 ಬಾರಿ ಬಂದಿದ್ದೇನೆ. ನನಗೆ ಅವಿನಾಭಾವ ಸಂಬಂಧ ಇಲ್ಲಿ ಅದು. ನನ್ನ ಸೋದರ ಸಂಬಂಧಿ ನಂಜರಾಜು, ನನ್ನ ಹೃದಯದ ಗೆಳೆಯರಾದಂತ ದೇವರಾಜು, ಚಂದ್ರೇಗೌಡರು ಎಲ್ಲರೂ ಇದ್ದುದರಿಂದ ಮತ್ತೆ ಕರೆಯೋರು. ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಕೆಲಸ ಮಾಡಿದ ನನ್ನ ಇನ್ನೊಬ್ಬರು ಪರಿಚಿತರು ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿ ಈಗ BO ಆಗಿ ಕೆಲಸ ಮಾಡ್ತಾ ಇರುವಂತ ನನ್ನ ಸಹೋದರಿ ಸ್ವರೂಪರವರು ಇಲ್ಲಿದ್ರು. ಇನ್ನು ನಂತರ ಅನೇಕ ಜನ ಇಲ್ಲಿದ್ದಾರೆ. ಅವರು ನನಗೆ ಪರಿಚಯ, ಅಷ್ಟೊಂದು ನಿಕಟವಾದ ಪರಿಚಯ ಇಲ್ಲ. ಆ ಕಾರಣಕ್ಕೆ ಒಂದು ಕಾಲಕ್ಕೆ ಆ ಮಟ್ಟಿನ ಹೆಸರನ್ನ ಮಾಡಿದಂತ ಶಾಲೆ ಇದೀಗ ತಾನೇ ಶಿವಮೊಗ್ಗದವರು ಒಂದು ಸಣ್ಣ ಆತಂಕವನ್ನು ವ್ಯಕ್ತಪಡಿಸೋಗಿದ್ದಾರೆ. ಮಾರ್ಗೋಡ್ನಹಳ್ಳಿ ಕಡೆ ಮುಖ ಮಾಡ್ತಾವ್ರೆ ದಳವಾಯಿ ಕೋಡಿಹಳ್ಳಿ ಅವರು ಅಂದ್ರೆ, ಅಂತರಹಳ್ಳಿಯಿಂದ ದಳವಾಯಿ ಕೋಡಿಹಳ್ಳಿ ಬರ್ತಿದ್ದವರು ಇವತ್ತು ಮಾರ್ಗೋಡ್ನಹಳ್ಳಿ ಕಡೆ ಇಲ್ಲಿಯವರು ಹೋಗ್ತಾ ಇದ್ದಾರೆ ಅಂದ್ರೆ ಪ್ರಾಯಶಃ ನೀವೆಲ್ಲ ಆತ್ಮಾವಲೋಕವನ್ನ ಮಾಡ್ಕೊಳ್ಳಿ. ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯದ ಮಂಡ್ಯ ನಿವೃತ್ತ ಪ್ರಾಂಶುಪಾಲರಾದ SP ಶಂಕರೇಗೌಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಈಗ ಉನ್ನತ ಹುದ್ದೆಯಲ್ಲಿದ್ದಾರೆ. ವ್ಯಾಸಂಗ ಮಾಡಿದ ಶಾಲೆ ಹಾಗೂ ವಿದ್ಯೆ ಕಲಿಸಿದ ಗುರುಗಳನ್ನ ನೆನೆದು ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಉತ್ತಮ ಬೆಳವಣಿಗೆ. ಈ ಗ್ರಾಮದವರು ಸಹ ಈ ಶಾಲೆಯನ್ನ ನಮ್ಮ ಶಾಲೆ ಅಂತ ತಿಳಿದುಕೊಂಡಿರೋದು ಮೆಚ್ಚುವಂತ ವಿಚಾರ ಎಂದರು. ಸುಮಾರು 25-30 ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ ಓದಿದ ನನ್ನ ಮಾತೃಶ್ರೀಯರು, ನನ್ನ ಮಹಿಳಾ ಮಣಿಗಳು ಇಲ್ಲಿ ಬಂದು ಒಂದು ಹಾಡು ಹೇಳಿದ್ರು, ಪ್ರಾರ್ಥನಾ ಗೀತೆ ಹಾಡು. ಆ ಪ್ರಾರ್ಥನಾ ಗೀತೆ ಮೂಲ ಯಾರ್ದು ಗೊತ್ತಾ ನಿಮಗೆ? ಅಮೆರಿಕಾದ ಅಧ್ಯಕ್ಷರಾಗಿದ್ದ ಅಬ್ರಹಾಂ ಲಿಂಕನ್ ಅವರು ಅವರ ಮಗ ಓದುತ್ತಿದ್ದ ಶಾಲೆಯ ಅಧ್ಯಾಪಕರಿಗೆ ಬರೆದ ಪತ್ರದ ಕನ್ನಡದ ಅವತರಣಿಕೆ. ಸರಿನಾ? ಅದರ ಅವತರಣಿಕೆ. ನಾವು ನೀವು ನಮ್ಮ ಮಕ್ಕಳು ಓದುವ ಶಾಲೆಯ ಅಧ್ಯಾಪಕರಿಗೆ ಪತ್ರ ಬರೆದ್ರೆ ಏನ್ ಮಾಡ್ತೀವಿ? ನಾವೆಲ್ಲ ಏನ್ ಅನ್ಕೊಳ್ತೀವಿ ಅಂತಂದ್ರೆ, ನನ್ನ ಮಗು ಮೊದಲು ಬರಲಿ ಅಂತ. ಪೋಷಕನಾಗಿ ನನಗೆ ಆಸೆ ತಪ್ಪೇನಲ್ಲ. ಆದ್ರೆ ಲಿಂಕನ್ ಅವರ ಮಗು ಓದ್ತಾ ಇದ್ದ ಶಾಲೆಯ ಅಧ್ಯಾಪಕರಿಗೆ ಬರೆಯುವ ಆ ಸಾಲುಗಳನ್ನು ಒಮ್ಮೆ ನೀವು ನೋಡಿ ಮನೆಯಲ್ಲಿ.
ಅವ್ನು ಕೇಳ್ಕೊಳ್ಳೋದೇನೋ ಔದಾರ್ಯವನ್ನು ಕಲಿಸು ನೀನು ನನ್ನ ಮಗುವಿಗೆ. ನಿವೃತ್ತಿ ಜಂಟಿ ನಿರ್ದೇಶಕರು ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಎಂ ಶಿವಮಾದಪ್ಪ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡ್ತಾ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಗುರುಗಳು ಒಟ್ಟಾಗಿ ಸೇರುವ ಒಂದು ಅವಕಾಶ ಈ ಗುರು ಶಿಷ್ಯರ ಸಮ್ಮೇಳನ ವೇದಿಕೆಯಾಗಿದೆ. ಅದೃಷ್ಟವನ್ನ ನೆಚ್ಚಿಕೊಳ್ಳದೆ ಶ್ರಮ ವಹಿಸಿದ್ರೆ ನಮ್ಮ ಗುರಿ ಅಥವಾ ಬದುಕು ಉತ್ತಮಗೊಳ್ಳುವುದು ಸತ್ಯ. ಆದರೆ ನಾವು ಅದರಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕಷ್ಟೇ ಅಂತ ತಿಳಿಸಿದ್ರು. ಶ್ರಮ ವಹಿಸಿದ್ರೆ ಒಂದಲ್ಲ ಒಂದು ದಿವಸ ನಮ್ಮ ಗುರಿ ಅಥವಾ ಬದುಕು ಉತ್ತಮಗೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಆದರೆ ಅದರಲ್ಲಿ ನಾವು ತೊಡಗಿಸ್ಕೊಳ್ಬೇಕಷ್ಟೇ. ಹಿರಿಯರಾದಂತಹ ಸರ್ ಎಂ ವೀರ್ ಅವರು ಇರ್ಬೋದು, ಅಂಬೇಡ್ಕರ್ ಅವರು ಇರ್ಬೋದು, APJ ಅವರು ಇರ್ಬೋದು, ಅವರೆಲ್ಲ ಯಾರು ಹುಟ್ಟಿನಿಂದ ಅತಿಯಾದ ಶ್ರೀಮಂತಿಕೆಯಿಂದ ಬಂದಂಥವರಲ್ಲ, ಎಲ್ಲ ಸಾಧಾರಣ ಬಡ ಕುಟುಂಬದಿಂದ ಬಂದಂಥವರೇ. ಅವರ ಶ್ರಮದ ಫಲವಾಗಿ ಸಮಾಜದ ಸುಧಾರಕರಾಗಿ, ಗಣ್ಯ ವ್ಯಕ್ತಿಗಳಾಗಿ ಇವತ್ತು ನಮ್ಮ ವಿಶ್ವಕ್ಕೆ ಪ್ರಸಿದ್ಧರಾದಂತಹ ವ್ಯಕ್ತಿಗಳಾಗಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಿಂದ ಎತ್ತಿನ ಗಾಡಿಗಳನ್ನು ಸಿಂಗರಿಸಿಕೊಂಡು ಅದರಲ್ಲಿ ಶಿಕ್ಷಕರನ್ನ ಕೂರಿಸಿಕೊಂಡು ಮೆರವಣಿಗೆ ಮುಖಾಂತರ ಡೊಳ್ಳು ಕುಣಿತ, ದೇವರ ಕುಣಿತದೊಡನೆ ವಿದ್ಯಾರ್ಥಿಗಳಿಂದ ಕುಂಭಮೇಳದೊಡನೆ ಪುಷ್ಪವನ್ನ ಚೆಲ್ಲುತ್ತಾ ಸರ್ಕಾರಿ ಪ್ರೌಢಶಾಲಾ ಆವರಣಕ್ಕೆ ಕರೆದೊಯ್ಯಲಾಯಿತು. ಇದೇ ಸಂದರ್ಭದಲ್ಲಿ ಇಲ್ಲಿ ಕರ್ತವ್ಯ ನಿರ್ವಹಿಸಿ ವರ್ಗಾವಣೆಗೊಂಡ ಸುಮಾರು 40ಕ್ಕೂ ಹೆಚ್ಚು ಶಿಕ್ಷಕರನ್ನ ಹಳೆಯ ವಿದ್ಯಾರ್ಥಿ ಸಂಘದ ಗುರು ಶಿಷ್ಯರ ಬಳಗದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ರವೀಶ, ತಮ್ಮಣ್ಣಗೌಡ, ಶ್ರೀನಿವಾಸ್, ಸಿದ್ದಯ್ಯ, ಶಿವರಾಜು, ಸುರೇಂದ್ರ, ಬಸವಲಿಂಗೇಗೌಡ, DK ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು. ರಾಜಕೀಯವನ್ನ ಚುನಾವಣೆಗೆ ಸೀಮಿತಗೊಳಿಸಿ ಅಭಿವೃದ್ಧಿಗೆ ನಿರ್ದೇಶಕರೆಲ್ಲರೂ ಒಗ್ಗಟ್ಟಿನಿಂದ ಕೈ ಜೋಡಿಸುವುದರ ಮೂಲಕ ಮಾದರಿ ಕೃಷಿ ಪತ್ತಿನ ಸಹಕಾರ ಸಂಘ ಸ್ಥಾಪನೆಗೆ ಮುಂದಾಗಬೇಕು ಅಂತ ಶಾಸಕ PM ನರೇಂದ್ರ ಸ್ವಾಮಿ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಶೆಟ್ಟಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಹಾಗೂ ಸಾಮಾನ್ಯ ಸೇವಾ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಷೇರುದಾರರ ಸಹಕಾರದಡಿಯಲ್ಲಿ ಸ್ಥಾಪಿತವಾದ ಕೃಷಿ ಪತ್ತಿನ ಸಹಕಾರ ಸಂಘವು ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗುವುದರ ಜೊತೆಗೆ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ತಲುಪಿಸಲು ಸಂಘ ಸಹಕಾರಿಯಾಗಿದೆ ಎಂದರು. ಸಂಕುಚಿತ ಮನಸ್ಥಿತಿಯನ್ನು ದೂರ ಮಾಡಿ ವಿಶಾಲ ಮನೋಭಾವದಿಂದ ಸಂಘದ ಅಭಿವೃದ್ಧಿಗೆ ಮುಂದಾಗಬೇಕು. ತಾಲೂಕಿನಲ್ಲಿ ಹಲವಾರು ಸಹಕಾರ ಸಂಘಗಳು ಉತ್ತಮ ಸ್ಥಿತಿಯಲ್ಲಿದ್ದು ಅತ್ಯುತ್ತಮ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿರೋದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಒಳಕಿತ್ತಾಟಗಳು ಬಂದರೆ ಸಂಘವೇ ಮುಳುಗುವ ಹಂತ ತಲುಪುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಏಷ್ಯಾ ಖಂಡದಲ್ಲಿಯೇ ಅತ್ಯುತ್ತಮ ಸಹಕಾರ ಸಂಘ ಅಂತ ಹೆಸರು ಮಾಡಿದ್ದ ತಾಲೂಕಿನ ಒಂದು ಸಂಘವು ಕೆಳ ಹಂತವನ್ನು ತಲುಪಿದೆ. ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಪಡೆಯಲು ಸಹಕಾರ ಕ್ಷೇತ್ರದಲ್ಲಿ ಒಗ್ಗಟ್ಟು ಮುಖ್ಯವಾಗಿದೆ. ಶೆಟ್ಟಹಳ್ಳಿ ಸಂಘ ಉತ್ತಮ ಕಟ್ಟಡ ನಿರ್ಮಾಣ ಮಾಡಿದ್ದು ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಅಂತ ಆಶಿಸಿದರು. ಒಳ ಕಿತ್ತಾಟಗಳು ನಾನು ಹೇಳ್ತೇನೆ, ಈಗ ಒಳ ಕಿತ್ತಾಟಗಳು ಬಂದಾಗ ದ್ವೇಷ ಜಾಸ್ತಿ ಆದ್ಮೇಲೆ ಒಂದಕ್ಕೊಂದು ತಪ್ಪುಗಳು ತನ್ನಷ್ಟು ತಾನೇ ಮೇಳೈತು. ಅದಕ್ಕೆ ಅವಕಾಶ ಕೊಡ್ಬಾರ್ದು ನಾವು. ಯಾಕೆಂದ್ರೆ ಇದು ನಮ್ಗೆ ಇನ್ಯಾವುದು ಆಸರೆ ಇಲ್ಲ. ನಮಗೆ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಬರ್ಬೇಕಾಗ್ಲಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರ್ಲಿ, ನಮ್ಮ ನಬಾರ್ಡಿಂದ ಬರಲಿ ಅಥವಾ ರಾಜ್ಯ ಸರ್ಕಾರದಿಂದ ಬರಲಿ, DCC ಬ್ಯಾಂಕಿಂದ ಬಂದು ಅದೇ ಸೊಸೈಟಿ ಮುಖಾಂತರ ಬರ್ತಾರೆ. ಇವನ್ನೆಲ್ಲ ಪಡ್ಕೋಬೇಕಾದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ನಮಗೆ ನಾವೇ ಕಿತ್ತಾಡ್ಬಿಟ್ರೆ ನಮಗೆ ನಾವೇ ಮೋಸ ಮಾಡ್ತೀವಿ. ಪ್ರಮುಖವಾಗಿ ಇದರಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಗ್ಗಟ್ಟಿದ್ರೆ ಸೇವೆ ತನ್ನಷ್ಟಕ್ಕೆ ತಾನೇ ಬೆಳಿತಾವೆ.
ಯಾರ ಅವಶ್ಯಕತೆ ಇಲ್ಲದೆ ನಿಮ್ಗೆ ಎಲ್ಲ ರೀತಿಯ ಸವಲತ್ತುಗಳನ್ನ ಪಡ್ಕೊಳ್ಳೋಕ್ಕೆ ಅವಕಾಶ ಆಗ್ತದೆ. ಆ ದಿಕ್ಕಿನಲ್ಲಿ ನಾನು ತಿಳಿದಂತೆ ಇಲ್ಲಿರ್ತಕ್ಕಂಥ ಷೇರುದಾರರು ಯಾರು ಬಂದಿರಿ, ನಿಮ್ಗೆಲ್ರಿಗೂ ಈ ಸಂಸ್ಥೆ ಹೆಚ್ಚಿನ ಸಹಕಾರಿಯಾಗಿ ಬೆಳೀಲಿ. ಸಹಕಾರಿಗಳಾದಂಥ ತಾವುಗಳೆಲ್ಲ ಇದನ್ನ ಜೋಪಾನವಾಗಿ ಯಾವುದೇ ರೀತಿಯಲ್ಲಿ ಕಿತ್ತಾಟಕ್ಕೆ ಅವಕಾಶ ಆಗ್ತಿದ್ದಂಗೆ ಅಭಿವೃದ್ಧಿನಲ್ಲಿ ಜನಪರವಾಗಿ ಈ ಒಂದು ಸಂಘ ಬೆಳೀಲಿ ಅನ್ನುವಂತಹ ಶುಭದ ನುಡಿಗಳನ್ನ ತಿಳಿಸಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಸ್ಥಾನದಲ್ಲಿ ದಿವಾನರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅವರ ದೂರದೃಷ್ಟಿಯ ಫಲ ಸಾವಿರಾರು ಎಕರೆ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸಲು ಸಾಧ್ಯವಾಯಿತು ಅಂತ ರೈತ ನಾಯಕಿ ಸುನಂದಾ ಜಯರಾಮ್ ಅಭಿಪ್ರಾಯಪಟ್ಟರು. ಮದ್ದೂರು ತಾಲೂಕಿನ ಒಳಗೆರೆಹಳ್ಳಿ ಗ್ರಾಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದ ವೇಳೆ ಪುತ್ಥಳಿಗೆ ಪುಷ್ಪಾರ್ಚನೆ ನೆರವೇರಿಸಿ ಅವರು ಮಾತನಾಡಿದರು. ಯಥಾ ರಾಜ ತಥಾ ಪ್ರಜೆ ಎನ್ನುವಂತಹ ನಾಣ್ಣುಡಿಯಂತೆ ಒಡೆಯರ ಮುಂದಾಲೋಚನೆ ಹಾಗೂ ದಿವಾನರ ಪರಿಶ್ರಮದಿಂದ ಕನ್ನಂಬಾಡಿ ಜಲಾಶಯ ನಿರ್ಮಾಣ ಮಾಡಿ ವೈಜ್ಞಾನಿಕವಾಗಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿರುವುದು ನಮ್ಮೆಲ್ಲರ ಬದುಕಿಗೆ ಆಶಾದೀಪವೆಂದರು. ಇವರಿಬ್ಬರು ಜೊತೆಗೂಡಿ ಮಾಡಿದಂತ ಮಹತ್ ಸಾಧನೆಗಳಿದೆಯಲ್ಲ, ಅದು ಮುಂದಿನ ತಲೆಮಾರಿಗೆ ಪೀಳಿಗೆಯಿಂದ ಪೀಳಿಗೆಗೆ ಈ ಭೂಮಂಡಲ ಇರುವವರೆಗೂ ಕೂಡ ನೆನೆಸ್ಕೊಳ್ಬೇಕಾದಂತ ಕೆಲಸ ಕಾರ್ಯಗಳನ್ನು ಅವರು ನೆರವೇರಿಸಿದ್ದು. ನಾವು ಯಾರಾದರೂ ಸ್ವಲ್ಪ ಚುರುಕಿನ ಬುದ್ಧಿಯ ವ್ಯಕ್ತಿಗಳನ್ನ ನೋಡಿದ್ರೆ ಇವ್ರು ವಿಶ್ವೇಶ್ವರಯ್ಯನ ತಲೆ ಇವನಿಗೆ ಅಂತ ಇವತ್ತು ಕೂಡ ನೆನೆಸ್ಕೊಳ್ತೀವಿ. ಇವನು ವಿಶ್ವೇಶ್ವರಯ್ಯನ ತರ ಇಂಜಿನಿಯರೇ ಆಗೋದು ಅಂತೀವಿ. ಅಂದ್ರೆ ಅವರ ತಂತ್ರಜ್ಞಾನದ ಬಗ್ಗೆ ಆ ಒಂದು ಬೌದ್ಧಿಕವಾಗಿ ಅವರಿಗೆ ಇದ್ದಂತ ಜ್ಞಾನವನ್ನ ಅಷ್ಟು ಮಹತ್ತರವಾದಂತ ಒಂದು ದೊಡ್ಡ ಸಾಧನೆ ಮಾಡಿದ ಕೆಲಸವನ್ನ ಅಣೆಕಟ್ಟೆ ನಿರ್ಮಾಣ ಆಗುವಾಗ, KRS ಅಣೆಕಟ್ಟೆ ನಿರ್ಮಾಣ ಆಗುವಾಗ ಅವರು ಮಾಡಿದ ಕೆಲಸದ ಮೂಲಕ ಅವರು ಸಂಸ್ಥಾನದಲ್ಲಿ ಮಹಾರಾಜರ ಒಂದು ಆಸ್ಥಾನದಲ್ಲಿ ಕೂಡ ಅವರಿದ್ದು ತೋರಿಸಿದಂಥ ನಿಷ್ಠೆ ಬುದ್ಧಿವಂತಿಕೆಗೆ ಅವರನ್ನ ಆ ಸ್ಥಾನದಲ್ಲಿ ನಾವು ನೋಡುವಂತಾಗಿದೆ. ಅದ್ರ ಜೊತೆಗೆ ನಾವು ಇಷ್ಟು ದಿನ ಏನ್ ಮಾಡ್ತಿದ್ವಿ, ಕಳೆದ ಒಂದು 2 ದಶಕಗಳ ಹಿಂದಿನವರೆಗೂ ವಿಶ್ವೇಶ್ವರಯ್ಯನವರನ್ನ ಹೆಚ್ಚಿಗೆ ನೆನೆಸ್ಕೊಳ್ತಾ ಇದ್ವಿ. ಹಳ್ಳಿನಲ್ಲಿ ಅವರ ಪ್ರತಿಮೆಯನ್ನ ನೋಡ್ತಾ ಇದ್ವಿ. ತದನಂತರ ಮೈಸೂರು ಸಂಸ್ಥಾನದ ರಾಜ ಋಷಿಯವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮ್ಮನ್ನ ಆಳಿದ ಒಂದು ಆಡಳಿತ, ಅವರು ಮಾಡಿದಂತ ಸಾಧನೆಗಳು, ಕೆಲಸಗಳನ್ನ ನೆನೆಸ್ಕೊಳ್ತಾ ಒಂದ್ ರೀತಿ ಹೋರಾಟ ಸಂಘಟನೆಗಳಿಂದಾನೇ ಅದು ಮುಂಚೂಣಿಗೆ ಬಂದು ಇವತ್ತು ಇಡೀ ಕರ್ನಾಟಕ ಅಲ್ಲ ದೇಶವ್ಯಾಪಿ ನಾಲ್ವಡಿಯವರ ಒಂದು ಸಾಧನೆಗಳು, ಕೊಡುಗೆಗಳು, ಮಹತ್ ಕಾರ್ಯಗಳನ್ನು ನೆನೆಸಿಕೊಳ್ಳುವಂತ ಸಂದರ್ಭ ನಮ್ಮ ಮುಂದೆ ಇದೆ. ಬಳಿಕ ಪುಷ್ಪಾರ್ಚನೆ ಕಾರ್ಯಕ್ರಮಕ್ಕೂ ಮುನ್ನ ಒಳಗೆರೆಹಳ್ಳಿ ಗ್ರಾಮದಲ್ಲಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಪುತ್ಥಳಿಗೆ ಗಣ್ಯರು ಪುಷ್ಪನಮನ ಸಲ್ಲಿಸಿ ನೆರೆದಿದ್ದ ಗ್ರಾಮಸ್ಥರಿಗೆ ಸಿಹಿ ವಿತರಿಸಿ ಸಂಭ್ರಮಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಹ ಕಾರ್ಯದರ್ಶಿ ವಿಸಿ ಉಮಾಶಂಕರ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಚಿಕ್ಕಮರಿಯಪ್ಪ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಸಂತ, ಸದಸ್ಯರಾದ ಎಸ್ ದಯಾನಂದ, ವಿಜೆ ಸುನೀಲ್ ಕುಮಾರ್, ವಿಆರ್ ಸುನೀಲ್ ಕುಮಾರ್, ಪ್ರಾಕೃತಿಕ ಪರಿಸರ ಸಂಘದ ಮಾಜಿ ಅಧ್ಯಕ್ಷ ಟಿ ಪುಟ್ಟರಾಜು, ರೈತ ಮುಖಂಡರಾದ ಕೆಜಿ ಉಮೇಶ್, ಸೋಸಿ ಪ್ರಕಾಶ್, ವಿಸಿ ಉಮೇಶ್, ಕುದ್ರಗುಂಡಿ ನಾಗರಾಜ, ಸಿಪಾಯಿ ಶ್ರೀನಿವಾಸ್, ಎಂ ವೀರಪ್ಪ, ಎಪಿಎಂಸಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ, ಸದಸ್ಯ ವಿಕೆ ಶ್ರೀನಿವಾಸ್, ವಿಎಂ ರಮೇಶ್, ವಿಶ್ವಕರ್ಮ ಸಂಘದ ತಾಲೂಕು ಅಧ್ಯಕ್ಷ ತೈಲೂರು ಆನಂದಾಚಾರಿ, ಸುರೇಶಾಚಾರಿ, ಸೋಂಪುರ ಉಮೇಶ್ ಹಾಜರಿದ್ದರು. ಹಿಂದೂಗಳ ಮನೆಗೆ ಒಂದು ಮಗು ಸಾಕು ಎಂಬುದು ತಪ್ಪು. ಹಾಗೆ ಮಾಡುತ್ತಾ ಹೋದ್ರೆ ಧರ್ಮ ಹೊರಟು ಹೋಗುತ್ತೆ. ಹೆಚ್ಚು ಮಕ್ಕಳು ಯಾಕಾಗಬಾರದು ಅಂತ ಅವಧೂತ ದತ್ತಪೀಠದ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಪ್ರಶ್ನಿಸಿದ್ದಾರೆ. ಮೈಸೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ, ದತ್ತ ಸೇನೆ ಹಾಗೂ ಮೈಸೂರು ನಾಗರಿಕರ ಆಶ್ರಮದ ನಾದಮಂಟಪದಲ್ಲಿ 170ನೇ ವಿಶ್ವ ಧರ್ಮ ವಿಜಯ ಯಾತ್ರೆ ಪೂರೈಸಿದ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಗುರುವಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ನಾವು ನಮ್ಮ ಧರ್ಮವನ್ನು ಉಳಿಸಿಕೊಳ್ಳಬೇಕಾದ್ರೆ ಸಮುದ್ರ ಲೋಂಘನವನ್ನಾದ್ರೂ ಮಾಡಿ ಧರ್ಮ ಪ್ರಚಾರ ನಡೆಸಬೇಕು ಹಾಗೂ ಒಂದೇ ಮಗು ಸಾಕು ಎಂಬುದನ್ನ ಬಿಡಬೇಕು ಎಂದರು. ಪ್ರತಿಯೊಬ್ಬರು ಎಲ್ಲ ಧರ್ಮವನ್ನ ಗೌರವಿಸಬೇಕು, ಸತ್ಯ ಮತ್ತು ದಯೆ ಇರಬೇಕು. ಯಾರೋ ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸಿದ್ರೆ ಅವರು ಮನೆಯೇ ನಮ್ಮದು ಎಂದಾಗ ಸುಮ್ಮನಿರಬಾರದು. ಇನ್ನೊಬ್ಬರನ್ನ ಒಡೆದು ಬದುಕೋದನ್ನ ಒಪ್ಪಲಾಗದು ಅಂತ ಶ್ರೀಗಳು ತಿಳಿಸಿದ್ರು. ನಾವು ಹೆದರಬಾರದು. ಹೆದರ್ಕೊಂಡು ಕೂತ್ಕೊಂಡ್ರೆ ನಮಗೆ ಮನೆಗೆ ಯಾರೋ ಬರ್ತಾರೆ ಅತಿಥಿ. ನಾವೇನು ಮಾಡ್ತೀವಿ, ಅತಿಥಿ ಬಂದಾಗ ಪಾಪ ಬೇಕಾದರೂ ನಮ್ಮವ್ರು ಪಾಪ ಬಂದರು ಅಂತ ನಮ್ಮ ಬೆಡ್ರೂಮ್ ಬಿಟ್ಕೊಟ್ಬಿಡ್ತೀವಿ. ಏಕೆಂದರೆ ನಮ್ಮ ಒಂದು ಸ್ವಭಾವ ಅದು, ಭಾರತೀಯರ ಸ್ವಭಾವ ಅದು. ಆಮೇಲೆ ಮಾರನೇ ದಿನ ಹೋಗೋದೇ ಇಲ್ಲ. ಇದು ತುಂಬ ಚೆನ್ನಾಗಿ ಎಲ್ಲೇ ಇರ್ತೀನಿ ನಾವು ಅಂತ ಈ ಪರಿಸ್ಥಿತಿ ಆಗೋಗಿದೆ ಈಗ ಇಂಡಿಯಾ ಪೂರ್ತಿಯಾಗಿ. ವ್ಯಾಪಾರಕ್ಕೋಸ್ಕರ ಬಂದವ್ರನ್ನ ಬಿಟ್ಟುಬಿಟ್ವಿ ನಾವು ಚೆನ್ನಾಗಿ. ಅದಕ್ಕಾಗಿ ನಮ್ಮನ್ನೇ ನುಂಗುತ್ತಾ ಕೂತಿದ್ದಾರೆ. ಅವ್ರನ್ನ ಬದುಕಬಾರ್ದು ಅಂತ ಹೇಳ್ತಿಲ್ಲ. ಅವರು ರಾಷ್ಟ್ರಗಳು ಬೇಕಾದಷ್ಟು ಇಲ್ಲ ಅಂತಲ್ಲ,
ಇಲ್ಲಿ ಬಂದು ಸುಖ ಇದೆ. ಇಲ್ಲಿ ವ್ಯಾಪಾರಕ್ಕೆ ಬಂದರು, ಬಂಗಾರ ಚಿನ್ನ ಅದು ಎಲ್ಲ ಹೊಡೆದು ಅವರೆಲ್ಲ ಲೂಟಿ ಮಾಡ್ಕೊಂಡು ಹೋದರು. ನಾವು ಅದನ್ನು ಸ್ವಲ್ಪ ಗಮನಿಸಬೇಕು. ನಾವು ಅದರಿಂದ ನಮ್ಮ ಹಿಂದೂ ತತ್ವ ರಕ್ಷಣೆಯನ್ನು ಮಾಡಿಕೊಳ್ಳೋಕ್ಕೆ ನಾವು ಪ್ರಯತ್ನ ಇಳಿಬೇಕು, ಅದರಲ್ಲಿ ದುಡ್ಬೇಕು. ನಾವು ಇಲ್ಲದೆ ಹೋಯ್ತು ಅಂದರೆ ಕಾಶ್ಮೀರದ ಹತ್ರ ಒಂದು ಊರಿತ್ತು, ಅದು ಇಲ್ದಾಗೆ ಹೋಯ್ತದು ಒಂದಷ್ಟು. ಯಾಕೆಂದರೆ ಓಟ್ ಹಾಕಲಿಲ್ಲ ಎಲ್ಲರೂ ಸೇರ್ಕೊಂಡು. ಸಿಯಾಲ್ಕೋಟ ಅದು ಹೊಟ್ಟೋಯ್ತು ನಮಗೆ. ಯಾಕೆಂದರೆ ನಮ್ಮ ಹಿಂದೂಗಳು ಯಾರೂ ಓಟ್ ಆಗಲಿಲ್ಲ, ಜಾಸ್ತಿ ಜನ ಇದ್ದರು ನಮ್ಮವರು. ಯಾಕೆಂದರೆ ನಮ್ಮಲ್ಲಿ ಸ್ವಭಾವ ನಾವು ಬದ್ಧಕ ಜೀವಿಗಳು, ಅಂದರೆ ಸೋಂಬೇರಿಗಳು. ಅಯ್ಯ ನಮಗೆ ಆಗಿರೋ ಗಲಾಟೆ ಅಂತ ಹಿಂಗೆ ಬಿಟ್ಟರೆ ನಮ್ಮ ಮನೆಗೆ ಬರ್ತಾರೆ. ಆ ಗಲಾಟೆ ನಮ್ಮ ಮನೆಗೆ ಬಂದ್ಬಿಡುತ್ತೆ. ಆವಾಗ ನಮಗೆ ನಿಸ್ಸಹಾಯಕರಾಗುತ್ತೆ. ಆಮೇಲೆ ಹುಟ್ಟಿದ್ದೀವಿ ಆಗಬಾರ್ದು. ಆ ದೃಷ್ಟಿಯಿಂದ ದುಬೈಗೆ ಹೋಗ್ತಕ್ಕಂಥ ದೃಷ್ಟಿ, ಅಬುದಾಬಿಗೆ ಹೋಗ್ತಕ್ಕಂಥ ದೃಷ್ಟಿ, ನಮ್ಮಲ್ಲಿ ಇರ್ತಕ್ಕಂಥ ಜನನ ಸ್ವಲ್ಪ ರಕ್ಷಣೆ ಕೊಟ್ಕೋ. ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಮುಖಂಡ ನಟರಾಜ್ ಜೋಯಿಸ್, ರಘುರಾಮ್ ವಾಜಪೇಯಿ, ಕೆಆರ್ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ, ಕಾರ್ಯದರ್ಶಿ ಮುರಳಿ, ಅಧ್ಯಕ್ಷ ಆರ್ಯನ್, ನಾರಾಯಣ ದತ್ತ, ವಿಜಯಾನಂದ ಸ್ವಾಮೀಜಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಟಿ ನರಸೀಪುರ ಪಟ್ಟಣದಲ್ಲಿರುವ ಶ್ರೀ ಮೂಲಸ್ಥಾನೇಶ್ವರ ದೇವಸ್ಥಾನದಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ನಿಮಿತ್ತ ಬಿಜೆಪಿ ಕಾರ್ಯಕರ್ತರು ದೇವಸ್ಥಾನದ ಆವರಣವನ್ನು ಸ್ವಚ್ಛಗೊಳಿಸಿ ಪೂಜೆ ಸಲ್ಲಿಸುವ ಮೂಲಕ ಆಚರಿಸಿದರು. ಈ ಸಂದರ್ಭದಲ್ಲಿ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ವೈದ್ಯ ಡಾಕ್ಟರ್ ರೇವಣ್ಣ ಮಾತನಾಡಿ, ನಮ್ಮ ನೆಚ್ಚಿನ ನಾಯಕರಾದ ನರೇಂದ್ರ ಮೋದಿ ಅವರ 74ನೇ ಹುಟ್ಟುಹಬ್ಬದ ಪ್ರಯುಕ್ತ ಬಿಜೆಪಿ ಕಾರ್ಯಕರ್ತರು ವಿಶೇಷವಾಗಿ ಆಚರಿಸ್ತಾ ಇದ್ದು, ಮೋದಿಜಿಯವರು ಕಂಡಂತಹ ಕನಸು ಸ್ವಚ್ಛ ಭಾರತ್ ಅಭಿಯಾನದ ಮಹತ್ವವನ್ನು ಸಾರುವಂತಹ ಸಲುವಾಗಿ ದೇಶಾದ್ಯಂತ ಆಸ್ಪತ್ರೆಗಳು, ದೇವಸ್ಥಾನಗಳು ಸೇರಿದಂತೆ ಸರ್ಕಾರಿ ಕಚೇರಿಗಳನ್ನು ಸ್ವಚ್ಛಗೊಳಿಸುವ ಮೂಲಕ ನರೇಂದ್ರ ಮೋದಿಯವರ ಆಶಯಗಳನ್ನು ಸಾಕಾರಗೊಳಿಸುವಂತಹ ನಿಟ್ಟಿನಲ್ಲಿ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗ್ತಾ ಇದೆ ಎಂದರು. ದೇಶಾದ್ಯಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷದ ವತಿಯಿಂದ ಹಾಗೂ ಎಲ್ಲ ಅವರನ್ನು ಮೆಚ್ಚಿದಂಥ ಸಂಘಟನೆಗಳು ಎಲ್ಲರೂ ಸೇರಿ ಕೂಡ ಇವತ್ತು ದೇಶಾದ್ಯಂತ ಏನು ಸನ್ಮಾನ್ಯ ಮೋದಿಜಿಯವರು ಕಂಡಂಥ ಕನಸು ಸ್ವಚ್ಛ ಭಾರತ, ಅದರ ನಡೆಯಲ್ಲಿ ಎಲ್ಲ ಕಡೆ ಇವತ್ತು ಕೂಡ ದೇಶಾದ್ಯಂತ ದೇವಸ್ಥಾನಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಇನ್ನಿತರ ಸರ್ಕಾರಿ ಕಚೇರಿಗಳಲ್ಲಿ ಸ್ವಚ್ಛವನ್ನು ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ. ಅದಲ್ಲದೆ ಏನು ಇವತ್ತು ಪ್ರಪಂಚದಲ್ಲೇ ಏನು ಶಾಂತಿಯನ್ನು ಬಯಸುವಂಥ ಸನ್ಮಾನ್ಯ ಮೋದಿಜಿಯವರ ಈ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಎಲ್ಲ ಈ ದೇವರ ಸನ್ನಿಧಿಯಲ್ಲಿ ಅವ್ರಿಗೆ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಶಕ್ತಿ ಎಲ್ಲ ಕೊಟ್ಟು ಈ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಒಳ್ಳೆಯದು ಮಾಡುವಂಥ ಅವರ ಶಕ್ತಿ ಇನ್ನೂ ಹೆಚ್ಚಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಡಾಕ್ಟರ್ ಮಲ್ಲಿಕಾರ್ಜುನ ಮಾತನಾಡಿ, ಸ್ವಚ್ಛತೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಮುಕ್ತ ತಾಲೂಕಾಗಿ ಮಾಡಲು ನಮ್ಮ ಪಕ್ಷದ ಕಾರ್ಯಕರ್ತರು ಪಣ ತೊಟ್ಟು ಕಿರಾಣಿ ಅಂಗಡಿಗಳಿಗೆ ಹಾಗೂ ಇತರೆ ಪದಾರ್ಥಗಳನ್ನು ಖರೀದಿಸಲು ಮಾರುಕಟ್ಟೆಗೆ ಹೋಗುವಾಗ ಮನೆಯಿಂದ ಬಟ್ಟೆ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗುವಂತೆ ಮನವಿ ಮಾಡ್ತಾ ಈ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಕೆಲಸ ಮಾಡಬೇಕು ಎಂದರು. ಆಚರಣೆಯನ್ನು ಸ್ವಚ್ಛಗೊಳಿಸುವ ಮುಖಾಂತರ ಆಚರಿಸಿ ಅಂತ ಹೇಳಿದರು. ಹಾಗೆ ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಕೊಡುವ ಮುಖಾಂತರ ಹುಟ್ಟುಹಬ್ಬನ ಆಚರಿಸ್ಬೇಕು ಅಂತ ನಮಗೆಲ್ಲ ಮಾಹಿತಿ ಕೊಟ್ಟಿದ್ದರು. ಅದರಂತೆ ನಾವು ಈ ಸ್ವಚ್ಛತೆಯನ್ನು ಕಾಪಾಡೋ ನಿಟ್ಟಲ್ಲಿ ಈ ಸ್ವಚ್ಛತೆಯನ್ನು ಮಾಡಿ ನಾವು ಅವ್ರನ್ನ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ಜೊತೆಗೆ ಈ ವಿಚಾರವನ್ನು ಇಲ್ಲಿ ಹೇಳ್ಬಾರ್ದು, ಆದ್ರೂ ಮುಂದಿನ ನಮ್ಮ ಪೀಳಿಗೆಗೋಸ್ಕರ, ಮುಂದಿನ ನಮ್ಮ ಪರಿಸರಕ್ಕೋಸ್ಕರ ಹೇಳಲೇಬೇಕಾದ ಅನಿವಾರ್ಯತೆ ಇದೆ. ಏನು ಇವತ್ತು ₹1, ₹2 ಕೆಲವು ಪಾಕೆಟ್ಗಳು ಎಲ್ಲ ಪ್ಲಾಸ್ಟಿಕ್ ಮಯ ಆಗಿದೆ. ಯಾವ ಅಂಗಡಿಯಲ್ಲಿ ನೋಡಿದ್ರು ಕುರ್ಕುರೆ ಆಗ್ಬೋದು, ಇನ್ನೊಂದು ಆಗ್ಬೋದು, ಎಲ್ಲ ಬರೀ ಪ್ಲಾಸ್ಟಿಕ್ ಮಯ ಆಗಿದೆ. ದಯವಿಟ್ಟು ಸರ್ಕಾರ ಅವುಗಳನ್ನ ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕು.
ಕ್ಷೇತ್ರಾಧ್ಯಕ್ಷ ಸತ್ಯಪ್ಪ ಮಾತನಾಡಿ, ಇಂಥ ಪ್ರಧಾನಮಂತ್ರಿಗಳನ್ನ ಪಡೆದ ನಾವೇ ಧನ್ಯರು ಎಂದರು. ಈ ಮೋದಿಜಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇಲ್ಲಿ ನೆರೆದಿರ್ತಕ್ಕಂಥ BJP ಕಾರ್ಯಕರ್ತಗಳಲ್ಲಿ ವಿನಂತಿ ಏನಂದರೆ, ಮೋದಿಯವರ ಜನಮೆಚ್ಚುಗೆ ಕಾರ್ಯಕ್ರಮಗಳಲ್ಲಿ ಅವರು ಹೆಚ್ಚಿನ ಅಧಿಕಾರ ಹಾಗೇ ಇರಲಿ, ಇನ್ನೂ ಮುಂದೆ ಹೆಚ್ಚು ಅಧಿಕಾರ ಸ್ವೀಕರಿಸಲಿ ಅಂತ. ಈ ಸಂದರ್ಭದಲ್ಲಿ ಕ್ಷೇತ್ರಾಧ್ಯಕ್ಷರಾದ ಸತ್ಯಪ್ಪ, ಮುಖಂಡರುಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ, ಪುರಸಭೆ ಸದಸ್ಯ ಕಿರಣ್, ಚೌಹಳ್ಳಿ ಸಿದ್ದರಾಜು, ಎಸ್ ಮಹದೇವಯ್ಯ, ಕರೋಹಟ್ಟಿ ರಾಜಶೇಖರ್, ಚಾಮ, SMR ಪ್ರಕಾಶ್, ಮೆಡಿಕಲ್ ಕುಮಾರ್, ಚಿನ್ನಸ್ವಾಮಿ, ಚೌಹಳ್ಳಿ ಸಿದ್ದರಾಜು ಸೇರಿದಂತೆ ಇತರರು ಹಾಜರಿದ್ದರು. ದೇಶಾದ್ಯಂತ ಬಿಜೆಪಿ ಸದಸ್ಯತ್ವ ಅಭಿಯಾನ ಪ್ರಾರಂಭಗೊಂಡಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಥಮ ಸದಸ್ಯತ್ವವನ್ನು ಪಡೆಯುವ ಮೂಲಕ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಇಂದು ಮೈಸೂರಿನ ಅಗ್ರಹಾರದ 101 ಗಣಪತಿ ದೇವಸ್ಥಾನದಲ್ಲಿ ಬಿಜೆಪಿ ಕೃಷ್ಣರಾಜ ಕ್ಷೇತ್ರದ ವತಿಯಿಂದ ಸದಸ್ಯತ್ವ ಅಭಿಯಾನದ ಪ್ರಚಾರ ವಾಹನವನ್ನು ಪ್ರಾರಂಭಿಸಿದ್ದು, ಕ್ಷೇತ್ರದ ಶಾಸಕ TS ಶ್ರೀವತ್ಸ ಅವರು ವಾಹನಕ್ಕೆ ಹಸಿರು ನಿಶಾನೆ ತೋರಿ 16 ಯುವಕರಿಗೆ ಸದಸ್ಯತ್ವ ನೋಂದಣಿ ಮಾಡಿಸುವ ಮೂಲಕ ಚಾಲನೆ ನೀಡಿದರು. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ದೇಶ ಒಂದು ಪ್ರಬಲ ಶಕ್ತಿಯಾಗಿ ಬೆಳೆದು ನಿಲ್ಲುತ್ತೆ. ಭಾರತವನ್ನ ವಿಶ್ವಗುರುವನ್ನಾಗಿಸುವ ಧ್ಯೇಯ ಹೊಂದಿರುವ ಏಕೈಕ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಆದ್ದರಿಂದ ರಾಷ್ಟ್ರೀಯತೆಯ ವಿಚಾರಧಾರೆಯ ಬಿಜೆಪಿ ಪಕ್ಷದ ಸದಸ್ಯರಾಗುವ ಮೂಲಕ ಬೆಂಬಲಿಸಬೇಕು ಅಂತ ವಿನಂತಿಸುತ್ತೇನೆ. ಸದಸ್ಯರಾಗ ಬಯಸುವವರು ದೂರವಾಣಿ ಸಂಖ್ಯೆ 8800002024 ನಂಬರ್ಗೆ ಮಿಸ್ಡ್ ಕಾಲ್ ನೀಡಬಹುದು ಅಥವಾ ಬಿಜೆಪಿ ಕಾರ್ಯಕರ್ತರನ್ನ ಸಂಪರ್ಕಿಸಿ ಸದಸ್ಯರಾಗಬಹುದು ಅಂತ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ OBC ಮೋರ್ಚಾ ರಾಜ್ಯಾಧ್ಯಕ್ಷರಾದ ರಘು ಕೌಟಿಲ್ಯ, ನಗರ ಬಿಜೆಪಿ ಅಧ್ಯಕ್ಷ ನಾಗೇಂದ್ರ, ಕ್ಷೇತ್ರದ ಅಧ್ಯಕ್ಷ ರಘು ಅರಸ್, ಮೈವಿ ರವಿಶಂಕರ್, ಯುವ ಮೋರ್ಚಾ ಅಧ್ಯಕ್ಷ KM ನಿಶಾಂತ್, ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾದ ಜಯರಾಮ್, ಜಯಶಂಕರ್, ಗಿರಿಧರ್, ಸೋಮಸುಂದರ್, BM ರಾಘು, ಕೇಬಲ್ ಮಹೇಶ್, ಮಾಜಿ ಮಹಾಪೌರರಾದ ಶಿವಕುಮಾರ್, ಜೋಗಿ ಮಂಜು, ವಿಶ್ವೇಶ್ವರಯ್ಯ, ರಾಕೇಶ್ ಗೌಡ, BV ಮಂಜುನಾಥ್, ಸರ್ವಮಂಗಳ, ಹರೀಶ್, ನವೀನ್, ನಂದೀಶ್, ಸೌಮ್ಯ, ಉಮೇಶ್, ರಮೇಶ್, ಅಕ್ಷಯ್, ಮಧುಗೌಡ, ಹರ್ಷ, ಪ್ರತೀಕ್, ಚರಣ್, ವರುಣ್, ಶಿವಪ್ರೇರನ್, ಶ್ರೀಕಂಠ, ರಮೇಶ್, ಶಿವಪ್ರಕಾಶ್ ಇನ್ನಿತರರು ಉಪಸ್ಥಿತರಿದ್ದರು. ಲಾಭರಹಿತ ಸಾರ್ವಜನಿಕ ಸಾಮಾಜಿಕ ಟ್ರಸ್ಟ್ ಆದ ಅಂತಾರಾಷ್ಟ್ರೀಯ ಲಿಂಗಾಯತ ಯೂತ್ ಫೋರಂ ವತಿಯಿಂದ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ 3 ದಿನಗಳ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ 2025 ಜನವರಿ 17ರಿಂದ 19ರವರೆಗೆ ಆಯೋಜಿಸಲಾಗಿದೆ ಅಂತ ಹೈಲೈಫ್ನ ಸಂಸ್ಥಾಪಕರು ಹಾಗೂ ಸಮಾವೇಶದ ಮುಖ್ಯ ಸಂಚಾಲಕರಾದ ಸಂತೋಷ್ ಕೆಂಚಾಂಬ ತಿಳಿಸಿದರು. ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಮಾವೇಶವು ಎಲ್ಲ ವೀರಶೈವ ಲಿಂಗಾಯತ ಸಮುದಾಯದ ಉದ್ಯಮಿಗಳನ್ನ, ವೃತ್ತಿಪರರನ್ನ ಒಂದೇ ವೇದಿಕೆಗೆ ತರುವ ಮತ್ತು ಆರ್ಥಿಕ, ಕೈಗಾರಿಕೆ, ವ್ಯಾಪಾರ ಚಟುವಟಿಕೆಗಳನ್ನು ಉತ್ತಮಗೊಳಿಸುವಂತಹ ಉದ್ದೇಶವನ್ನು ಹೊಂದಿದೆ. 3 ದಿನಗಳ ಕಾಲ ಮಹಾರಾಜ ಗ್ರೌಂಡ್ಸ್ನಲ್ಲಿ ಕಾನ್ಕ್ಲೇವ್ ನಡೆಯುತ್ತಿದೆ. ದೇಶದ ವಿವಿಧ ಭಾಗಗಳಿಂದ ಬರುವ ಹಲವಾರು ಜನರನ್ನ, ವೃತ್ತಿಪರರನ್ನ ಹಾಗೂ ಉದ್ಯಮಿಗಳನ್ನ ಭೇಟಿ ಮಾಡೋದಕ್ಕೆ ಸಹಾಯವಾಗುವ ಕಾರ್ಯಕ್ರಮವಿದು. ಅನೇಕ ಉದ್ಯಮಿಗಳು ಮತ್ತು ಕಲಾವಿದರಿಗೆ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಲು ಇದು ಅತ್ಯುತ್ತಮ ವೇದಿಕೆಯೂ ಹೌದು. ಸಮಾವೇಶದಲ್ಲಿ ಭಾಗಿಯಾಗಲು ಪೂಜ್ಯ ಶ್ರೀ ಸುತ್ತೂರು ಮಠದ ಸ್ವಾಮೀಜಿಗಳು ಒಪ್ಪಿಗೆ ನೀಡಿದ್ದಾರೆ. ಇಲ್ಲಿ ಉದ್ಯಮಕ್ಕೆ ಸಂಬಂಧಿಸಿದಂತೆ ವಿವಿಧ ಮಳಿಗೆಗಳು, ಚರ್ಚಾ ಕಾರ್ಯಕ್ರಮಗಳು ಮತ್ತು ಇತರ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತೆ ಅಂತ ತಿಳಿಸಿದರು. 2025 ಜಾನ್ವರಿ 17, 18, 19 ಮಹಾರಾಜ ಗ್ರೌಂಡ್ಸ್ನಲ್ಲಿ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಮಿನ 3ನೇ ಗ್ಲೋಬಲ್ ಬಿಸ್ನೆಸ್ ಸಮಿಟ್ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಮಾವೇಶದಲ್ಲಿ ಸರಿಸುಮಾರು 300ಕ್ಕೂ ಹೆಚ್ಚು ಸ್ಟಾಲ್ಗಳು, 3 ದಿವಸ ಕಂಟಿನ್ಯೂಸ್ ಆಗಿ ವಿಚಾರ ಸಂಕಿರಣ ಕಾರ್ಯಕ್ರಮಗಳು ಹಾಗೂ 3 ದಿವಸ ಸಂಜೆಯೂ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಈ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಒತ್ತು ನ್ಯಾನೋ, ಮೈಕ್ರೋ ಹಾಗೂ ಹೋಮ್ ಎಂಟರ್ಪ್ರೈಸಸ್, ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ ಹಾಗೂ ಗೃಹ ಕೈಗಾರಿಕೆಗೆ ಒತ್ತನ್ನು ಕೊಡಲಾಗುತ್ತೆ. ಈ ಒಂದು ಸಮಾವೇಶ ಈ ಸಣ್ಣ ಉದ್ಯಮದಲ್ಲಿ ತೊಡಗಿರೋರಿಗೆ ಒಂದು ದೊಡ್ಡ ವೇದಿಕೆಯಾಗಿ ಹೊರಹೊಮ್ಮಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಹೈಲೈಫ್ ಸಂಸ್ಥಾಪಕರಾದ ಸಂತೋಷ್ ಕೆಂಚಾಂಬ, ಅವಿನಾಶ್ ಪಾಲೇಗಾರ್, ಹೈಲೈಫ್ ಮೈಸೂರು ಅಧ್ಯಕ್ಷರಾದ ಮಹದೇವ ಪ್ರಸಾದ್, ಮಾಜಿ ಅಧ್ಯಕ್ಷರಾದ BS ಪ್ರಶಾಂತ್, ಮಾಜಿ ಅಧ್ಯಕ್ಷರಾದ ವೀರೇಶ್, ಕಾರ್ಯಕಾರಿ ಸಮಿತಿ ಸದಸ್ಯರಾದ ತೀರ್ಥಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು.
ಹಲಗೂರು ಸಮೀಪದ ಹಾಡ್ಲಿ ಗ್ರಾಮದಲ್ಲಿ 10 ಲಕ್ಷ ವೆಚ್ಚದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಚೇರಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನ ನೆರವೇರಿಸಿ ಅವರು ಮಾತನಾಡಿದರು. ಶಾಸಕರು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಾಗಿದೆ. ತಾಯಂದಿರಿಗೆ 7 ಕೋಟಿ ಜನಸಂಖ್ಯೆ ಇರುವ ಈ ರಾಜ್ಯದಲ್ಲಿ ಯಾವುದೇ ಧರ್ಮ, ಜಾತಿ, ವರ್ಗದಲ್ಲಿ ಭೇದ ಎಣಿಸದೆ ಎಲ್ಲಾ ಬಡವರಿಗೂ ಸಮಾನವಾಗಿ ಯೋಜನೆ ಜಾರಿಯಾಗಿದೆ. ಇದರಿಂದಾಗಿ ಕೋಟ್ಯಾಂತರ ಕುಟುಂಬಗಳು ಉಚಿತವಾಗಿ ವಿದ್ಯುತ್, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕುಟುಂಬದ ಯಜಮಾನಿಗೆ ಮಾಸಿಕ 2,000 ಹಣ ಪಡೆಯುತ್ತಿದ್ದಾರೆ. ತಿಟ್ಟಮಾರನಹಳ್ಳಿ ಯೋಜನೆ ಕಳೆದ 8 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು, ಕಳೆದ ಅವಧಿಯ ಶಾಸಕರು ನಿರ್ಲಕ್ಷ್ಯ ವಹಿಸಿದ್ದ ಪರಿಣಾಮ ಇನ್ನು ನೀರು ಕೊಡಲು ಸಾಧ್ಯವಾಗಿಲ್ಲ. ಟೀಕೆಗೆ ಅಂಜುವುದಿಲ್ಲ. ನಿಮ್ ಸರ್ಕಾರ ಆದ್ಮೇಲೆ ನಿಮ್ ಪರವಾಗಿರೋ ಸರ್ಕಾರ ಯಾವುದು? ಯಾವ ಸರ್ಕಾರ? ಇದ್ರ ಹಂಚ್ಕೋಬೇಡಿ, ಎಳಕ್ಬೇಡಿ. ಬರೀ ಟೀಕೆ ಮಾಡಕ್ಕೆ ನಮ್ಮ ವಿರೋಧಿಗಳವ್ರೆ ಮಾಡ್ತಿಲ್ಲ, ಚಿಂತೆ ಇಲ್ಲ. ಅವ್ರಿಗೆ ಕೆಲ್ಸ ಇಲ್ವಲ್ಲ ಪಾಪ, ಟೀಕೆ ಮಾಡಕ್ಕೆ ಬಿಟ್ಟಿಲ್ಲ. ಏನ್ ಬೇಕಾದ್ರೂ ಮಾಡ್ತಿಲ್ಲ, ಅವ್ರಿಗೇನು ಬೇಡ. ಅಧಿಕಾರದಲ್ಲಿದ್ದಾಗ ಜನರ ಕೆಲಸವನ್ನ ಮಾಡ್ತಕ್ಕಂಥ ಜವಾಬ್ದಾರಿಯಿಂದ ಅವರ ಬದುಕನ್ನ ರೂಪಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಕ್ಕಂಥದ್ದು ಸರ್ಕಾರ ಜವಾಬ್ದಾರಿ. ನಮ್ಮನ್ನೇನು ಮೋಜು ಮಸ್ತಿ ಕಲಿಸಿದ್ರ? ಹಾಡು ಹೇಳಕ್ಕೆ ನೆನ್ನೆ ಮೊನ್ನೆ ಎಲ್ಲ ಬೇರೆಯವ್ರು ಬಂದಿದ್ರು, ಹಾಡು ಹೇಳ್ತಿದ್ರು. ಶಾಸಕರಾಗಿ ಹಾಡು ಹೇಳ್ಬೇಕಾಗಿಲ್ಲ. ನಾವ್ ಯಾರ್ಯಾರ ಮೇಲೆ ಅಪಪ್ರಚಾರ ಮಾಡ್ಕೊಂಡು ತಿರುಗಬೇಕಾಗಿಲ್ಲ. ಸರ್ಕಾರಿ ಆಸ್ತಿನ ಲಭಾಯಿಸ್ಬೇಕಾಗಿಲ್ಲ. ಯೋಜನೆಗಳನ್ನ ಸಾಯಿಸ್ಬೇಕಲ್ಲ. ಇಲ್ಲೇ ನೀರಿಲ್ಲ ಅಂತ ನಾವು ಅರ್ಜಿ ಕೊಟ್ರಿ. ತಿಟ್ಟಮಾರನಲ್ಲಿ ಏತ ನೀರಾವರಿ ಯೋಜನೆಯನ್ನ 8 ವರ್ಷದಿಂದ ಈ ಭಾಗಕ್ಕೆ ಮಂಜೂರಾತಿ ತಂದವನು ನಾನು. 5 ವರ್ಷ ನಿದ್ದೆ ಮಾಡ್ಕೊಂಡು ಮಲಗ್ಬಿಟ್ಟು ನೀರ್ ಬರ್ಲಿಲ್ಲ, ಆಡ್ಲಿಕ್ಕೆ ನೀರ್ ಬರ್ಲಿಲ್ಲ, ನಾ ಸ್ಟ್ರೈಕ್ ಮಾಡ್ತೀನಿ ಅಂತ ಕೂದಿರ್ತಾರಲ್ಲ, ಮನೆ ಇದ್ದಿರೋರು ಮಾಡೋ ಕೆಲಸ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ ವಿ ಚೆಲುವರಾಜು, ಉಪಾಧ್ಯಕ್ಷೆ ಅಶ್ವಿನಿ, ಸದಸ್ಯರಾದ ಚಿಕ್ಕಣ್ಣ, ಮಂಜು ಭೈರೇಶ್, ಶಿವಲಿಂಗೇಗೌಡ, ಲಲಿತಮ್ಮ, ಲಿಂಗರಾಜು, ಲೋಕೇಶ್, ಪಂಚಾಯತ್ ರಾಜ್ ಸಹಾಯಕ ನಿರ್ದೇಶಕ ಎಚ್.ಜಿ. ಪಾರ್ಥಸಾರಥಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲಿಂಗರಾಜು, ಎನ್ಆರ್ಎಲ್ಎಂ ಮೇಲ್ವಿಚಾರಕ ಲಿಂಗರಾಜು, ಕಾರ್ಯದರ್ಶಿ ಲಕ್ಷ್ಮೀಗೌಡ, ಮುಖಂಡರಾದ ಚಂದ್ರಕುಮಾರ್, ದ್ಯಾಪೇಗೌಡ, ಶಿವಮಾದೇಗೌಡ, ಪ್ರಭುಲಿಂಗು ಸೇರಿದಂತೆ ಹಲವರು ಭಾಗವಹಿಸಿದ್ರು. ಪಾಂಡವಪುರದಲ್ಲಿ ನೂತನವಾಗಿ ಅನ್ನದಾತ ಟ್ರ್ಯಾಕ್ಟರ್ ಶೋರೂಮ್ ಅನ್ನು ಮಹೇಂದ್ರ ಆ್ಯಂಡ್ ಮಹೇಂದ್ರ ಕಂಪನಿಯ ಕರ್ನಾಟಕ ರಾಜ್ಯ ಮುಖ್ಯಸ್ಥರಾದ ಅರವಿಂದ್ ಪಾಂಡೆ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಂಡ್ಯ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಅಶೋಕ್ ಅವರು ನೂತನ 275 TU ಪವರ್ ಪ್ಲಸ್ ಟ್ರ್ಯಾಕ್ಟರ್ ಲೋಕಾರ್ಪಣೆ ಮಾಡಿದರು. ಪಾಂಡವಪುರ ತಾಲೂಕಿನ ಉದ್ಯಮಿ ಯುವಕರಾದ ನಿಖಿಲ್, ಅಭಿಷೇಕ್, ಶ್ರೀಮಂತ್ ಜಂಟಿಯಾಗಿ ಪಾಂಡವಪುರದಲ್ಲಿ ಅನ್ನದಾತ ಮಹೇಂದ್ರ ಆ್ಯಂಡ್ ಮಹೇಂದ್ರ ಟ್ರ್ಯಾಕ್ಟರ್ ಅನ್ನು ಪ್ರಾರಂಭಿಸಿದ್ದಾರೆ. ಅರವಿಂದ್ ಪಾಂಡೆ ಮಾತನಾಡಿ, ಇಡೀ ಕರ್ನಾಟಕದಲ್ಲಿ ನಮ್ಮ ಮಹೇಂದ್ರ ಕಂಪನಿಯು ಪ್ರಥಮ ಅಗ್ರಸ್ಥಾನದಲ್ಲಿದೆ. ಇದು ರೈತರ ಸೇವಕ ಅಂತಲೇ ಪ್ರಸಿದ್ಧಿ ಪಡೆದಿದೆ. ಬೇರೆ ಕಂಪನಿಯ ಟ್ರ್ಯಾಕ್ಟರ್ಗೆ ಹೋಲಿಸಿಕೊಂಡ್ರೆ ನಮ್ಮ ಕಂಪನಿಯ ಟ್ರ್ಯಾಕ್ಟರ್ ಎಲ್ಲದರಲ್ಲೂ ಅನುಕೂಲವಾಗಿದೆ, ಉತ್ತಮ ಶಕ್ತಿಯುತವಾಗಿದೆ. ಈ ಭಾಗದ ರೈತರು ಹಾಗೂ ಕರ್ನಾಟಕದ ಯಾವುದೇ ಭಾಗದ ರೈತರು ಯಾವುದೇ ಅನುಮಾನ ಪಡದೆ ನಮ್ಮ ಟ್ರ್ಯಾಕ್ಟರ್ನ ಎಲ್ಲ ಮಾಡೆಲ್ಗಳನ್ನು ಪರಿಶೀಲಿಸಿ ತೆಗೆದುಕೊಳ್ಳಬಹುದು. ನಮ್ಮ ಸಂಸ್ಥೆಯಲ್ಲಿ ಸುಮಾರು 6 ವರ್ಷಗಳ ಕಾಲ ಕೆಲಸವನ್ನ ನಿರ್ವಹಿಸಿದ ನಿಖಿಲ್ ಗೌಡ ಅವರು ನೂತನವಾಗಿ ಪಾಂಡವಪುರ ಮತ್ತು ನಾಗಮಂಗಲ ತಾಲೂಕಿಗೆ ಅಧಿಕೃತವಾಗಿ ಅನ್ನದಾತ ಟ್ರ್ಯಾಕ್ಟರ್ ಎನ್ನುವಂತಹ ಹೆಸರಿನಲ್ಲಿ ಟ್ರ್ಯಾಕ್ಟರ್ ಶೋರೂಮ್ ಅನ್ನ ಪ್ರಾರಂಭಿಸಿದ್ದಾರೆ. ಆದ್ದರಿಂದ ಅವರಿಗೆ ನಮ್ಮ ಕಂಪನಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು. ಮೋಟರ್ಸ್ ಅಂತ ಆಮೇಲೆ ಇದು ಒಂದೇ ಮಾತ್ರ ಇದು ಆಥರೈಸ್ ಡೀಲರ್ಶಿಪ್ ಇದೆ. ಇದು ಬಿಟ್ಟು ಬೇರೆ ಯಾವುದು ನಮ್ಮದು ಆಥರೈಸ್ ಡೀಲರ್ಶಿಪ್ ಇಲ್ಲ. ಒಂದು ಸಬ್ ಡೀಲರ್ಶಿಪ್ ಇತ್ತು, ಅದು ಎಲ್ಲ ಬಂದಾಗಿದೆ. ಸೊ ನಿಮ್ಮ ರೈತರೆಲ್ಲರಿಗೆ ಏನಾದರೂ ಸರ್ವಿಸ್ಗೋಸ್ಕರ ಸ್ಪೇರ್ ಪಾರ್ಟ್ಸು ಹೊಸ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡಬೇಕಂತಗೋಸ್ಕರ ಎಲ್ಲೇ ಬರಲಿ, ಅದು ನಮ್ಮದು ಒಂದು ರಿಕ್ವೆಸ್ಟ್ ಇತ್ತು ನಿಮಗೆಲ್ಲರಿಗೆ. ನಮ್ಮ ಊರು ಮಧ್ಯಪ್ರದೇಶ, ಸ್ವಲ್ಪ ಕನ್ನಡ ಹೆಚ್ಚು ಕಡಿಮೆ ಇರಬಹುದು. ಸೊ ಅದು ನಿಮ್ಗೆಲ್ಲರಿಗೂ ಬಹಳ ಹೆಲ್ಪ್ ಆಗುತ್ತೆ. ಅವನು ಒಳ್ಳೆ ಕೆಲಸ ನೋಡಿಕೊಂಡು ನಿಖಿಲ್, ಅಭಿಷೇಕ್ 2 ಜನಕ್ಕೆ ಆಥರೈಸ್ ಡೀಲರ್ಶಿಪ್ ಕೊಟ್ಟಿದ್ದೀನಿ ಪಾಂಡವಪುರ, ನಾಗಮಂಗಲನಲ್ಲಿ. ಸೊ ಇದೊಂದು ಹೇಳಬೇಕಾಯ್ತು. ಆಮೇಲೆ ಮಹೇಂದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಣ, ನಿಮಗೆಲ್ಲರಿಗೂ ಗೊತ್ತಿದೆ. ಮಹೇಂದ್ರ ವರ್ಲ್ಡ್ ನಂಬರ್ 1 ಕಂಪನಿ. ಒಂದು ವರ್ಷಕ್ಕೆ ಸುಮಾರು ಒಂದು 4.5 ಲಕ್ಷ ಟ್ರ್ಯಾಕ್ಟರು ನಮ್ಮ 30 ದೇಶದಲ್ಲಿ ಸಪ್ಲೈ ಆಗುತ್ತೆ. ಉತ್ಪಾದನೆ ಆಗ್ತಾ ಇದೆ, ಆಮೇಲೆ ಸೇಲ್ನೇ ಆಗ್ತಾ ಇದೆ. ಆಮೇಲೆ ಮಹೀಂದ್ರನಲ್ಲಿ ಒಂದು 4 ಅಡ್ವಾಂಟೇಜ್ ಇದೆ, ಅದು ಬೇರೆ ಯಾವ ಕಂಪನಿನಲ್ಲಿ ನಿಮಗೆ ಸಿಗೋದಿಲ್ಲ. ಫಸ್ಟ್ ರೇಂಜ್, ನಿಮಗೆ ಯಾವ ಥರ ಟ್ರ್ಯಾಕ್ಟರ್ ಬೇಕೋ ಆ ಥರ ಟ್ರ್ಯಾಕ್ಟರ್ ಕೊಡ್ತೀನಿ. ಇದೇ ಸಂದರ್ಭದಲ್ಲಿ ಅನ್ನದಾತ ಮಹೇಂದ್ರ ಟ್ರ್ಯಾಕ್ಟರ್ನ ಸಿಬ್ಬಂದಿಗಳು ಹಾಜರಿದ್ದರು.